ಇವತ್ತಿನ ದುಷ್ಟ ಸಮಾಜ ಮತ್ತು ದುಷ್ಟ ವ್ಯವಸ್ಥೆ, ಭ್ರಷ್ಟರು, ಕಡು ಭ್ರಷ್ಟರು, ಭ್ರಷ್ಟಾತಿ ಭ್ರಷ್ಟರು, ಚರಂಡಿ ನೀರಿಗೂ ಅವಮಾನವಾಗುವಂತೆ ಅದನ್ನು ಸಂತೋಷದಿಂದ ಸೇವಿಸುವ ಜನರ ಮಧ್ಯೆ ಈ ಥರದ ಸ್ಟೋರಿ ಒಂದನ್ನು ನಾನು ಹೇಳಬೇಕಾಗಿ ಬರಬಹುದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಾಗಾಗಿ ನನ್ನ ಕೊಲೀಗ್ಸನ್ನು ನಾನು ಟ್ರಸ್ಟ್ ಮಾಡ್ತೀನಿ, ಅವರು ಕೊಟ್ಟಿರೋದಿದು, ಹಾಗಾಗಿ ಇದನ್ನು ಹೇಳ್ತೀನಿ. ಈ ಹೈ ಪ್ರೊಫೈಲ್ ಕೇಸಲ್ಲಿ ಬಹಳ ಸಹಜವಾಗಿ ಇದನ್ನು ಮುಚ್ಚಾಕಬೇಕಾಗಿತ್ತು. ಬಹಳ ಸಹಜವಾಗಿ ಯಾರೋ ಅಮಾಯಕರನ್ನ ತಂದು ಸಿಗಾಕಿಸ್ಬೇಕಾಗಿತ್ತು. ಅದಕ್ಕೆ ಮೀಸೆ ತಿರುವಿ ರಾಜಕಾರಣಿಗಳು ಒಬ್ಬರ ಮೇಲೆ ಒಬ್ಬರು ಬಿದ್ದು ಜಗಜಟ್ಟಿಗಳಂತೆ ಅದನ್ನು ಡಿಫೆಂಡ್ ಮಾಡಬೇಕಾಗಿತ್ತು. ಸತ್ತವನು ಸತ್ತ, ಅವನು ಯಾವನವನು ಅನ್ನೋ ಲೆವೆಲಲ್ಲಿ ಮಾತಾಡಬೇಕಾಗಿತ್ತು. ಈ ದೇಶದಲ್ಲಿ ಆರ್ಡಿನರಿ ಜನ ಮತ್ತು ಸಿದ್ದರಾಮಯ್ಯನವರು ಹೇಳೋ ಬಡವರು ಇದ್ದಾರಲ್ಲ, ಅವ್ರು ಬರೀ ಓಟ್ ಹಾಕೋಕ್ಕೆ ಅಂತ ಅನ್ಕೋಬೇಕಾಗಿತ್ತು. ಬಟ್ ಹಾಗಾಗಲಿಲ್ಲ. ಆ ಬದಲು ದೇರ್ ಅಪಿಯರ್ಸ್ ಟು ಬಿ ಎ ವೆರಿ ಸೀರಿಯಸ್ನೆಸ್ ಈ ಕೇಸಲ್ಲಿ. DCP ಪಶ್ಚಿಮ ವಿಭಾಗದ ಗಿರೀಶ್ ಮತ್ತು ACP ಚಂದನ್ ಅವ್ರ ಟೀಮ್ ಅಂತೆ ಇದು. ನಾನು ಐ ಆಮ್ ನಾಟ್ ಮೆಟ್ ಬೋತ್ ಆಫ್ ದೆಮ್. ನನಗೆ ನೆನಪಿಲ್ಲ ನೀನು ಮೀಟ್ ಮಾಡಿರೋದು. ಯಾಕಂದರೆ ಹಿಂದಿನ ಕಾಲ ಆಗಿದ್ದು ನನ್ನ ಆಫೀಸರ್ಸಿನ ಪೂರ್ವಾಪರಗಳನ್ನು ಚೆನ್ನಾಗಿ ಹೇಳ್ಬೋದಾಗಿತ್ತು. ಈಗ ಮೀಟ್ ಮಾಡಿಲ್ಲ. ಬಟ್ ಸ್ಟಿಲ್ ಆಪರೇಷನ್ 36 ಗಂಟೆ ಅಂತ ಒಂದು ಕೊಲೆಯಲ್ಲಿ ದರ್ಶನ್ ಸೇರಿ 21 ಪಾತ್ರಧಾರಿಗಳನ್ನು ಸರಿಯಾಗಿ ಹೆಡೆ ಮುರಿ ಕಟ್ಟಿ ಹಾಕಿದ್ದಾರೆ. ಅಟ್ಲೀಸ್ಟ್ ಇಲ್ಲಿವರೆಗಂತೂ ಕರೆಕ್ಟಾಗಿ ಹಾಕಿದ್ದಾರೆ. ಐ ಕ್ಯಾನ್ ಸೇ ದಟ್. ಐ ಡೋಂಟ್ ನೋ ಟುಮಾರೋ. ದರ್ಶನ್ ಅರೆಸ್ಟ್ ಆದಮೇಲೆ ರಾಜಕಾರಣಿಗಳು, ಕೆಲವು ಪ್ರಭಾವಿಗಳು ಸಹಜವಾಗಿ ನಾಗರಾವುಗಳ ಥರ ಒಳಗೆ ಬಂದಿದ್ದಾರೆ. ಇವರು ಹೆಡೆನ ಮೆಟ್ಟಿ ವಾಪಸ್ ಕಳಿಸಿದ್ದಾರೆ. ಫಾರ್ಚುನೇಟ್ಲಿ ನನಗಿರೋ ಎಕ್ಸ್ಟ್ರಾ ಮಾಹಿತಿನಲ್ಲಿ ಐ ಥಿಂಕ್ ಚೀಫ್ ಮಿನಿಸ್ಟರ್ ಲೆವೆಲಲ್ಲೂ ಅದಕ್ಕೆ ಒಪ್ಪಕ್ಕೆ ಜಾಗ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ. ಒಬ್ರು ಹೋಗಿದ್ರು, ಕಾನೂನು ಪ್ರಕಾರ ಏನಾಗುತ್ತೆ ಅದು ಹಾಕೊಳ್ಳಿ ಬಿಟ್ಬಿಡಿ ಅಂತ ಬಿಟ್ಬಿಟ್ಟಿದ್ದಾರೆ. ಅವರು ಬಿಟ್ಟಿದ್ದಾರೆ. ಆ ಸತ್ತಿರೋ ಹುಡುಗ ಮತ್ತು ಅವ್ರ ಕುಟುಂಬದವ್ರದ್ದು ಆಶೀರ್ವಾದ ಅಷ್ಟರ ಮಟ್ಟಿಗಾದ್ರೂ ನಿಮ್ಮ ಮೇಲೆ ಇರುತ್ತೆ ಈ ವಿಚಾರದಲ್ಲಿ. ವೆನ್ ಯು ಡೂ ಬ್ಯಾಡ್ ಎಕನಾಮಿಕ್ಸ್ ಲೈಕ್ ವಾಟ್ ಯು ಆರ್ ಡೂಯಿಂಗ್, ಗ್ಯಾರಂಟಿಗಳಲ್ಲಿ ಅದನ್ನು ಬ್ಯಾಡ್ ಅಂತ ಹಿಂಗೆ ಹೇಳಬೇಕು, ಹಂಗೆ ಗುಡ್ ಆದಾಗ ಅದನ್ನು ಗುಡ್ ಅಂತಲೂ ಹೇಳೋವಂಥ ನಮ್ರತೆ ನಮಗೂ ಇರಬೇಕು. ಅದಕ್ಕೆ ಹೇಳ್ತಿರೋದು ನಾನು. ಭಾನುವಾರ ಬೆಳಿಗ್ಗೆ ಈ ಸುಮನಹಳ್ಳಿ ಕಾಲುವೆ ಹತ್ರ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾದ ಬಳಿಕ ತನಿಖೆಗೆ ಬಂದರು DCP ಗಿರೀಶು ಮತ್ತು ಇವರು ಯಾರೋ ಚಂದನ್ ACP. CCTV ನೋಡಿದ ಮೇಲೆ 2 ಸ್ಕಾರ್ಪಿಯೋ ಕಾರ್ಗಳ ಮೇಲೆ ಅವ್ರಗಳಿಗೆ ಅನುಮಾನ ಬಂದಿದೆ. ಗುಡ್ ಆ್ಯಕ್ಚುಲಿ. ಅದರ ಜಾಡಿ ಹಿಡಿದಿದ್ದಾರೆ ಯಾವುದಿದು ಅಂತ. ಅದು RR ನಗರ ಶೆಡ್ಗೆ ಎಂಟ್ರಿ ಕೊಟ್ಟು ಆ ಬಳಿಕ ದರ್ಶನ್ ಪವಿತ್ರ ಗೌಂಡು ಎಲ್ಲ ಆದ ಮೇಲೆ ಅವ್ರಿಗೆ ಗೊತ್ತಾಗೋಗಿದೆ ಇದು ಏನಾಗಿದೆ ಅಂತ. ಒಬ್ಬೊಬ್ಬಂದಾಗಿ ಎಡೆಮರಿ ಕಟ್ಟಿದ್ರು. ಪೊಲೀಸರಿಗೆ ಆರಂಭದಲ್ಲಿ ಮೂಡಿದ ಅನುಮಾನ ತನಿಖೆಗೆ ಆಳಕ್ಕೆ ಇಳಿಯೋಂಗೆ ಮಾಡಿರೋದು. ಆರಂಭದ ಅನುಮಾನನೇ ಭಾಳ ಇಂಪಾರ್ಟೆಂಟು. ಸರೆಂಡರ್ ಆದಾರಲ್ಲ, ಅಷ್ಟರಲ್ಲಿ 3 ಜನ ಬಂದು ಪ್ರಭೂತಿಗಳು, ಮಹಾ ಖ್ಯಾತ ಬ್ರಹ್ಮಜ್ಞಾನಿಗಳವರು ಬಂದು 3 ಜನ ಸರೆಂಡರ್ ಆದ್ರಲ್ಲ, ನಾವೇ ಮಾಡಿರೋದು ಅನ್ನೋ ಥರ ಆಗ ತಗಲಾಕ್ಕೊಂಡ್ರು. ಒಬ್ಬೊಬ್ಬರಿಗಾಗಿ ಬೇಟೆ ಆಡಿದ್ರು. ಇವರು ಬಿಡಲಿಲ್ಲ, ಸಿಗಾಕ್ಕೊಟ್ರು. ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿದ್ದ ದರ್ಶನನ್ನು ಕರ್ಕೊಂಬಂದು ಹಾಜರಾಕಿದ್ರು. ಇಲ್ಲಿವರೆಗೂ ತಂದರು. ವಿಚ್ ಮೀನ್ಸ್ ಈ ಆಫೀಸರ್ಸ್ ಫಿಸಿಕಲಿ ಅಷ್ಟೇ ಅಲ್ಲ ಕೆಲಸ ಮಾಡಿರೋದು, ಚೆನ್ನಾಗೇ ಯೂಸ್ ಮಾಡಿ ಕೆಲಸ ಮಾಡಿದ್ದಾರೆ. ಅದರ ಪರಿಣಾಮ ಇವತ್ತು ನಿಮಗೆ ಇಲ್ಲಿವರೆಗಾದರೂ ಬಂದಿದೆ. ಕೋರ್ಟಲ್ಲಿ ನಾಳೆ ಏನಾಗುತ್ತೋ, ಅವರೆಲ್ಲ ಆರೋಪಿಗಳೇ ಇನ್ನೂ, ಅವ್ರು ಯಾರೂ ಅಪರಾಧಿಗಳಲ್ಲದೆ ಇರ್ಬೋದು. ಆದರೆ ಖ್ಯಾತನಾಮರು, ಬಲವಂತರು, ಶಕ್ತಿವಂತರು, ಹಣವಂತರು ಇವ್ರನ್ನ ಈ ಲೆವೆಲ್ಲಲ್ಲೂ ನಿಲ್ಲಿಸ್ಬೋದು ಅಂತ ಇತ್ತೀಚಿನ ವರ್ಷಗಳಲ್ಲಿ ತೋರಿಸಿದ್ದ ನಿಮ್ಮಿಬ್ಬರಿಗೆ ಅಷ್ಟರ ಮಟ್ಟಿಗಾದರೂ ನಾವು ಶಬಾಷ್ ಹೇಳಬೇಕು. ಇನ್ನು ದರ್ಶನ್ ಗ್ಯಾಂಗ್ನಿಂದ ಕೊಲೆಗೀಡಾದಂಥ ರೇಣುಕಾಸ್ವಾಮಿ ಚಿತ್ರದುರ್ಗದ VRS ಲೇಔಟ್ನ ನಿವಾಸಕ್ಕೆ ಇವತ್ತು ಫಿಲ್ಮ್ ಚೇಂಬರ್ ಹೋಗಿ ಭೇಟಿ ಕೊಡ್ತು. ಅವರಿಗೆ ಸಾಂತ್ವನವನ್ನು ಹೇಳಿದ್ರು. ಒಂದು 5 ಲಕ್ಷ ರೂಪಾಯಿ ಚೆಕ್ಕನ್ನು ನೀಡಿ ಪರಿಹಾರವನ್ನು ಘೋಷಣೆ ಮಾಡಿದ್ರು. ಯೋಚನೆ ಮಾಡ್ತೀವಿ, ಬ್ಯಾನ್ ಮಾಡಬೇಕಾ ಬೇಡವಾ ಅಂತ ಹೇಳಿ. ಇನ್ನೊಂದು ಕಡೆಗೆ 2 ಲಕ್ಷ ರೂಪಾಯಿ ಸಹಾಯಧನ ಕೂಡ ಕೊಟ್ಟಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ ಅವರು ಭೇಟಿ ಕೊಟ್ಟು 17ರಂದು ಕಾರ್ಯ ಮುಗಿದ ಮೇಲೆ CM ಬಳಿ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಕರೆದುಕೊಂಡು ಹೋಗ್ತೀನಿ ಅಂತಲೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ವಿಚಾರ ಬಂದಾಗ ಇದನ್ನ ನಿರ್ಧಾರ ತಗೊಳಕ್ ನಾವಾಗಲ್ಲ. ಏನೇ ಇದ್ರು ಕಾನೂನು ಬಹಳ ಚೆನ್ನಾಗಿ ಎನ್ಕ್ವೈರಿ ಮಾಡಿದ್ರೆ ಮಾಡುವಂತ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ತಮ್ಮ ಫ್ಯಾನ್ ಫಾಲೋವರ್ಸ್ ಗೆ ಸಮ್ ಟೈಮ್ ದೇ ವಿಲ್ ಟೇಕ್ ದಿ ಲಾ ಇನ್ ಟು ದೇರ್ ಹ್ಯಾಂಡ್ಸ್. ಅದನ್ನ ಅಡ್ವೈಸ್ ಮಾಡಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಅದು ಪ್ರಭಾವಿಯಾಗಿರ್ಲಿ, ಒಬ್ಬ ಸಾಮಾನ್ಯ ಜನ ಆಗಿರ್ಲಿ. ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರದು. ಎಷ್ಟೇ ನನ್ ಮಗು ನೋಡ್ತೀನ ಇಲ್ಲ ಅಂತಾನೆ ಹೋದ್ರು ಸರ್ ನಮ್ಮಪ್ಪ. ನನ್ನ ತಮ್ಮ ಬರೋವರೆಗೂ ನಾವು ಮಾಡಲ್ಲ ಸರ್. ಇನ್ನೊಂದು ಕಡೆ ಅದಕ್ಕೋಸ್ಕರ ಈಗ ಪೊಲೀಸ್ನವರು ಕೋರ್ಟಿನ ಅನುಮತಿ ಪಡ್ಕೊಂಡು ಅಕ್ಯೂಸ್ಡ್ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ತಂದೆ ಸಾವನ್ನಪ್ಪಿದ್ರು, ಕ್ರಿಮೇಷನ್ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ರು. ದಟ್ಸ್ ಓಕೆ.
ಆ ಕುಟುಂಬಕ್ಕೆ ಅದರಿಂದ ಸಮಾಧಾನ ಸಿಕ್ಕತ್ತೆ ಅನ್ನೋದಾದರೆ ಹೌದು. ಅದ್ರ ಪ್ರಾವಿಷನ್ಸ್ ಇದೆ, ಮಾಡಿಕೊಡ್ಬೋದು. ಎಸ್ ಓಕೆ. ದರ್ಶನ್ಗೆ ಹೆಣ್ಣು ಹಿಂಡದನ ಶೇಲ ಇತ್ತು, ಸಂಸ್ಕಾರ ಇರಲಿಲ್ಲ ಅಂತೆಲ್ಲ ಅವ್ರದ್ದು ಯಾರೋ ಗುರು ಎಲ್ಲ ಹೇಳಿದ್ದಾರೆ. ಯಾರೋ ದಂಡ ಕಾರ್ಯಪ್ಪ ಅವರು, ಇನ್ಯಾರೋ ಇನ್ನೂ ಒಬ್ರು ಅವ್ರದ್ದು ಸ್ನೇಹಿತ ರಂಗಕರ್ಮಿ ಅಂತೆ ಬೆಳ್ಳಿಯಪ್ಪ ಅಂತ ಅವರು ಏನೋ ಹೇಳಿದ್ದಾರೆ. ಈ ಮಧ್ಯೆ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಅವ್ರನ್ನ ರಾಯಭಾರಿ ಮಾಡೋದಕ್ಕೆ ಕೃಷಿ ಇಲಾಖೆಯಲ್ಲಿ ಯೋಚನೆ ಮಾಡಬೇಕಾಗಿತ್ತು, ಹಿಂದೆ ಅವ್ರದ್ದು ಇದ್ದಂಥ ಬ್ಯಾಕ್ಗ್ರೌಂಡನ್ನು ನೋಡಬೇಕಾಗಿತ್ತು ಒಂದು ಸರ್ತಿ ಅಂತೆಲ್ಲ ಹೇಳಿದ್ದಾರೆ. ಆತ ಶಿವರಾಜ್ ತಂಗಡಿಗೆ ಹೇಳ್ತಾರೆ, ಇದು ಯಾರೇ ಆಗಲಿ ರೀ ಕೊಲೆ ಮಟ್ಟಕ್ಕೆಲ್ಲ ಹೋಗಬಾರ್ದಪ್ಪ ಅಂತ. ಟಿ ನರಸೀಪುರದಲ್ಲಿ ವೀರಶೈವ ಲಿಂಗಾಯತ ಮಹಾಸಭೆ ಪ್ರತಿಭಟನೆ ಮಾಡಿ ಅವ್ರನ್ನ ಬ್ಯಾನ್ ಮಾಡಿ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಸಿನಿಮಾ ಮತ್ತು ಬದುಕು ಎರಡನ್ನು ಒಂದೇ ಅಂತ ತಿಳ್ಕೊಂಡ್ಬಿಟ್ಟ ಮೂರ್ಖ. ಇಲ್ಲೊಂದು ಕಾನೂನು ಇದೆ, ಹೊಡೆದ್ರೆ ಕೇಳೋರು ಇರ್ತಾರೆ, ಸತ್ರೆ 302 ಸೆಕ್ಷನ್ ಆಗುತ್ತೆ. ಈ ಪರಿಜ್ಞಾನವೇ ಆತನಿಗಿರಲಿಲ್ಲ. ಮನುಷ್ಯನಿಗೆ ಅಹಂಕಾರ ಇರುತ್ತೆ, ಆದರೆ ದುರಹಂಕಾರ ಬರಬಾರ್ದು. ಯಾಕೆಂತಂದ್ರೆ ನಾನು ನಡೆದು ಬಂದ ದಾರಿಯನ್ನು ಒಂದ್ಸರಿ ತಿರುಗಿ ನೋಡಬೇಕು ಅಂತ ಹೇಳ್ತಾರೆ. ಯಾವ ಈ ಒಂದು ಫೇಮ್ ನನಗೆ ಶಾಶ್ವತವಾಗಿ ಇರ್ತದೆ ಅಂತ ಅವರು ಅಹಂಕಾರದಿಂದ ಮೆರೆದಿದ್ದು ಇವತ್ತು ಅವರಿಗೆ ಬೆಲೆ ತೆರಬೇಕಾದಂಥ ಒಂದು ಪರಿಸ್ಥಿತಿಯನ್ನೇ ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನು ಮಾಡೋದಿರ್ತದಲ್ಲ ಅದನ್ನ ನಿಯಂತ್ರಿಸಬೇಕು. ಆ ರಾಯಭಾರಿಯನ್ನ ಅಪಾಯಿಂಟ್ಮೆಂಟ್ ಮಾಡೋದರ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವರು ಪೂರ್ವಾಪರ ವಿಚಾರವನ್ನು ಮಾಡಬೇಕು. ಹಿಂದಿನ ಸರ್ಕಾರ ಮಾಡಿದ್ರು ಅದು ತಪ್ಪೇನೆ, ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರ ಜೈಲಿನಲ್ಲಿದ್ದು ಇದೆಲ್ಲ ಗೊತ್ತಿದೆ. ಯಾರೇ ಇದ್ರೂ ಒಂದು ವಾರ್ ಮಾಡಬೇಕಾಗಿತ್ತು, ತಪ್ಪು ಮಾಡಿದಕ್ಕೆ ಪೊಲೀಸ್ ಇಲಾಖೆ ಇತ್ತು, ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಯಾರೇ ಆಗಲಿ ಜೀವ ತೆಗೆ ಮಟ್ಟಕ್ಕಾದರೂ ಹೋಗ್ಬಾರ್ದು ಅಂತ ನನ್ನ ಇನ್ನೊಂದು ವಿರಾಮ ವಿರಾಮ ತಗೊಳ್ಳೋಣ. ಬಟ್ ವಾರ್ನ್ ತಂದೆ ಎಲ್ಲನ ಹೇಳ್ತಿರೋದು, ಈ ವ್ಯಕ್ತಿ ಇದ್ದಂತಹ ಪರಿಸ್ಥಿತಿ ಮತ್ತು ಶಕ್ತಿ, ಖ್ಯಾತಿ, ಹಣ, ಪರಿಚಯ ಎಲ್ಲ, he could have actually taken a serious case ಇದರಲ್ಲಿ. ಪೊಲೀಸ್ would have cooperated with him. ಫೋನ್ ಕಾಲ್ ಮಾಡಿದ್ರೆ ಪೊಲೀಸರೇ ಕೋಆಪರೇಟ್ ಮಾಡೋರು ಅದಕ್ಕೆ. ಏನು ನಿನ್ ಬಾಯ್ ಬಂದಂಗೆ ಮಾಡೋದ ನೀವು ಅಂತ ಅಂದ್ಬಿಟ್ಟು ಕೋಆಪರೇಟ್ ಮಾಡಿರೋರು ಅವರು. ದ್ಯಾಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ವರಿಯಿಂಗ್ ನನಗೆ. ಅಲ್ಲ, ನಿಜ ಜೀವನದಲ್ಲೂ ಹೀರೋ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಅವ್ರು ಏನಾರು ಅನ್ಕೊಳ್ಳಿ, ಅವ್ರು ನಿಜ ಜೀವನದಲ್ಲಿ ಹೀರೋನೇ ಆಗಲಿ, ಯಾರು ಬೇಡ ಅಂದವರು. ಯಾವ ರೂಪದ ಹೀರೋ ಆಗಬೇಕು ಅನ್ನೋದು ನಮ್ಮ ಕೈಯಲ್ಲಿ ಆಯ್ಕೆ ಇರೋದು. ನಾವೆಲ್ಲರೂ ನಮ್ಮ ನಮ್ಮ ಮನೆಗಳಿಗೆ ಹೀರೋಗಳೇ. ಏನ್ ಫಿಲಮಲ್ಲಿ ಇದ್ದವ್ರು ಮಾತ್ರ ಹೀರೋ ಅಲ್ಲ ಇಲ್ಲಿ. ಹೌದು, ಯಾವನ್ ಹೇಳ್ದವನು ಬರೀ ಫಿಲಮ್ನವ್ರು ಮಾತ್ರ ಹೀರೋಗಳು ಅಂತ? ನಾವೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಗೆ ಹೇಳ್ತಾ ಇರೋದು ನಾನು, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಸ್ಥರಿಗೆ, ನನ್ನ ಗೆಳೆಯರಿಗೆ ನಾವು ಹೀರೋಗಳೇ. ನಮ್ಮ ಲೆವೆಲಲ್ಲಿ ಏನು ಖ್ಯಾತಿಯಾಗಿ ಪಬ್ಲಿಸಿಟಿ ಬಂದು ದೇಶ ಎಲ್ಲ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್, ಅವರ್ ಯು ಸರ್ ಅಂತಂತವ್ರು ಮಾತ್ರ ಹೀರೋ ಅಂತ ಯಾವನು ಹೇಳ್ದವನು? ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿದು ಮನೆಗೆ ಬರುವಂಥ ಗಂಡ, ತಾಯಿ, ಹೆಂಡತಿ, ತನ್ನ ಮಕ್ಕಳನ್ನ ಸಾಕೋವಳು ಹೀರೋ ಅಲ್ವೇನವಳು? ಹೀರೋಯಿನ್ ಅಲ್ವೇನವಳು? 100% ಹೀರೋಯಿನ್. ಮತ್ತೆ ಅವಳಿಗಿಂತ ಹೀರೋಯಿನ್ ಬೇಕಾ ಸರ್? ಹೂ ಸೆಡ್ ದೀಸ್ ಆರ್ ದ ಓನ್ಲಿ ಕ್ಯಾರೆಕ್ಟರ್ಸ್ ಹೂ ಆರ್ ಹೀರೋ? ಅಕಾರ್ಡಿಂಗ್ ಟು ಮೀ ಟ್ರೂ ಹೀರೋಸ್ ಆರ್ ದೇರ್ ಎಟ್ ಹೋಮ್. ಸೊ ಪೋಕ್ಸೋ ಕೇಸ್ನಲ್ಲಿ ಹೈಕೋರ್ಟ್ ರಿಲೀಫ್ ಕೊಟ್ಟ ಮೇಲೆ ದೆಹಲಿಯಿಂದ ಯಡಿಯೂರಪ್ಪನವರು ಬೆಂಗಳೂರಿಗೆ ಬಂದರು. ಅದಾದ ನಂತರ ಜೂನ್ 17 ವಿಚಾರಣೆಗೆ ಹಾಜರಾಗ್ತೀನಿ ಅಂದಿದೆ. ಯಾಕೆ ಗೊಂದಲ? ವಾಸ್ತವಿಕ ಸ್ಥಿತಿ ಏನಂತ ಜನರಿಗೆ ಗೊತ್ತಿದೆ. ಸೊ ಯಾರು ಈ ತರ ಕುತಂತ್ರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ತಕ್ಕ ಪಾಠ ಜನ ಕಲಿಸ್ತಾರೆ. ಇನ್ನು ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಮತ್ತು ತುಕಾರಾಮ್ ಎಲ್ಲರೂ ಲೋಕಸಭೆಗೆ ಆಯ್ಕೆಯಾದರು. ಹಂಗಾಗಿ ಇವತ್ತೋಗಿ ಸ್ಪೀಕರ್ ಖಾದರ್ ಅವರಿಗೆ ರಾಜೀನಾಮೆ ಕೊಟ್ಟರು. ಸ್ಪೀಕರ್ ಹೇಳಿದ್ರಂತೆ ನಿಮಗೆಲ್ಲ ಒಳ್ಳೇದಾಗಲಿ, ಚೆನ್ನಾಗಿ ಕೆಲಸ ಮಾಡಿ ಅಂತ. ಬಟ್ ಚಾನ್ಸ್ ಇರಲಿ ಯಾಕು ಅಂತ ಖಾದರ್ ಅದೇ ಟೈಮಲ್ಲಿ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಈ ಮಂಗಳೂರದೊಂದು 2-3 ಕೆಲಸ ಇದೆಯಲ್ಲ ಅಂದ್ಬಿಟ್ಟು ಹೇಳಿದ್ದಾರೆ. ಏನು ಮಾಡಿಕೊಟ್ರೆ ತಪ್ಪೇನಿಲ್ಲ, ಮಂಗಳೂರು ಕರ್ನಾಟಕನೇ ತಾನೆ, ಮಾಡಿಕೊಡ್ಬೋದು. ಆತ ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಅದ್ದೂರಿಯಾಗಿ ಸ್ವಾಗತ ಎಲ್ಲ ಕೋರಿದ್ದಾರೆ. ಅವರು ಡಿ ಕೆ ಬ್ರದರ್ಸ್ ಮೇಲೆ ವಾಗ್ದಾಳಿನ ನಡೆಸಿದ್ದಾರೆ. ಎಸ್. ಇನ್ನು G7 ಸಮಿಟ್ಗೆ ತೆರಳಿರುವಂತಹ ಪ್ರಧಾನಿ ಮೋದಿ ಜೊತೆಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಸೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಹಲೋ ಫ್ರಮ್ ಮೆಲೋನಿ ಟೀಮ್ ಸ್ವಾಗತಿಸಿದ್ದಾರೆ. ಮೋದಿ ಕೂಡ ಅಷ್ಟೇ ಉತ್ಸಾಹದಲ್ಲಿ ಅವ್ರ ಜೊತೆಗೆ ಮಂದಹಾಸ ಬೀರಿದ್ದಾರೆ. ಫ್ರೆಂಡ್ಸ್ ನಿನ್ನೆ ನಡೆದಾಗ ಎಲ್ಲರೂ ಅನ್ಕೊಂಡಿದ್ರು ಏನು ನಡಿಲೇ ಇಲ್ವಲ್ಲ ಈ ಸರಿ ಇವರಿಬ್ಬರದು ಸೆಲ್ಫಿ ವ್ಯವಹಾರ ಇದು ಕತೆ ಅಂತಾಯ್ತು. ಬಟ್ ರಾತ್ರಿ ಮೇಡಮ್ ಊಟಕ್ಕೆ ಕರೆದಿದ್ರಂತೆ ಎಲ್ಲಾರನು. ಆಗ ಇದನ್ನ ತೆಗೆದು ಹಾಕಿದ್ದಾರೆ ನೋಡ್ರಿ. Hello from the Melody team. Hello from the Melody team. Hello from. ಆಲ್ ರೈಟ್. ಜಾರ್ಜಿಯಾ ಮೆಲೋನಿ ಈಗಷ್ಟೇ ಯುರೋಪಿಯನ್ ಯೂನಿಯನ್ ಇಂದು EUದು ಎಲೆಕ್ಷನ್ಸ್ ಅಲ್ಲಿ ಅಭೂತಪೂರ್ವವಾಗಿ ಗೆದ್ದು ಬಹಳ ದೊಡ್ಡ ಲೀಡರ್ ಆಗಿ ಕಂಗೊಳಿಸ್ತಿದ್ದಾರೆ ಯುರೋಪ್ ಭಾಗದಲ್ಲಿ.
ಎಸ್. ಇನ್ನು ಮೈಸೂರಿನಲ್ಲಿ ರಾಜೀವ ಸ್ನೇಹ ಬಳಗದಿಂದ ಲಕ್ಷ ವೃಕ್ಷ ಅಭಿಯಾನ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಸುತ್ತೂರು ಶ್ರೀಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ರು. ಸಚಿವರಾದಂಥ ಈಶ್ವರ್ ಖಂಡ್ರೆ, ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್ ಭಾಗಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯ ವೇಳೆ ಮಾತನಾಡಿ, ಮನುಷ್ಯನ ದುರಾಸೆಯಿಂದ ಪ್ರಕೃತಿ ನಾಶವಾಗ್ತಾ ಇದೆ. ಕರ್ನಾಟಕದಲ್ಲಿ ಈಗ ಅರಣ್ಯ ಪ್ರದೇಶ ಸರಾಸರಿ 19% ಇದು ಕನಿಷ್ಠ 30% ಇರಬೇಕಾಗಿತ್ತು ಅಂತ ಹೇಳಿದ್ದಾರೆ. 5 ಕೋಟಿ ಗಿಡ ಬೆಳೆಸೋ ಗುರಿ ಹೊಂದಿದ್ದೇವೆ ಎಂದಿದ್ದಾರೆ. ಈ ವರ್ಷ ಕಾಡು ನಶಿಸಿ ಹೋಗ್ತಾ ಇದೆ. ಪ್ರಕೃತಿನಲ್ಲಿ 30% ಕಾಡಿರಬೇಕು. ಅದನ್ನು ಸಂರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಡೆಲ್ಲಿಗೆ ಹೋಗಿದೆ ಇತ್ತೀಚೆಗೆ. ಡೆಲ್ಲಿನಲ್ಲಿ ರೂಮ್ ಬಿಟ್ಟೆ ಈಚೆ ಬರಕ್ಕಾಗ್ಲಿಲ್ಲ. AC ರೂಮ್ ನಲ್ಲೇ ಕೂತ್ಕೋಬೇಕು ಅನಿಸ್ಬಿಟ್ಟಿತ್ತು. ಅಷ್ಟು ಮಟ್ಟಿಗಾಗಿತ್ತು. 5 ಕೋಟಿ ಗಿಡಗಳು ಬೆಳೆಸಬೇಕು ಅಂತ ಗುರಿಯಾಗಿ ಇಟ್ಕೊಂಡಿದ್ದೀವಿ. ಪರಿಸರ ಸಂರಕ್ಷಣೆಗೆ ಹೆಚ್ಚು ಹಸಿರೀಕರಣ ಮಾಡಬೇಕು, ಗಿಡಗಳನ್ನ ನೆಡಬೇಕು ಅನ್ನೋದ್ರಲ್ಲಿ ಜೋಶಿ ಅವ್ರದ್ದು ಹುಬ್ಬಳ್ಳಿ ನಡೆದಿರೋ ಕಾರ್ಯಕ್ರಮ, ಮೈಸೂರಲ್ಲ ಅದು. ಓಕೆ, 5 ಕೋಟಿ ಅಲ್ಲ 26 ಕೋಟಿನಾರು ನಡಿ, ಎಷ್ಟಾರು ನಡೀರಿ, ನಡೆದಿದ್ದನ್ನು ಉಳಿಸ್ಕೊಳ್ಳಿ. ಮತ್ತು ಭಾಳ ಖಾಸಗಿ ಸಂಸ್ಥೆಗಳು, ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಅನಂತಕುಮಾರ್ ಶ್ರೀಮತಿ ತೇಜಸ್ವಿನಿ ಎಲ್ಲ ಕಡೆ ನಡಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ಜಾಗನೇ ಸಿಗಲ್ಲ. ಅಲ್ಲೆಲ್ಲೋ ಯೂನಿವರ್ಸಿಟಿ ಹತ್ರ ನೆಟ್ಟರೆ ಅದನ್ನು ಬಲವಂತವಾಗಿ ಬಂದು ಕೆಲವು ಕಿಡಿಗೇಡಿಗಳು ಕಿತ್ತಾಕ್ತಾರಂತೆ. ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಕಿತ್ತಾಕ್ತಾರಂತೆ. ಯಾಕಂದರೆ ಆ ಜಾಗ ಇನ್ನೇನಕ್ಕೋ ಮಾಡ್ಕೊಳಕ್ಕೆ ಅಂತ ವ್ಯವಹಾರಕ್ಕೆ. ಅದಕ್ಕೆ ರಕ್ಷಣೆಗಳನ್ನು ಕೊಡಿ, ಅವ್ರನ್ನ ಎನ್ಕರೇಜ್ ಮಾಡಿ. ನೀವು ಸರ್ಕಾರದವ್ರು ಮಾಡೋಕ್ಕೆ ಹೋಗಬೇಡಿ, ಆಟೋಮೆಟಿಕ್ ಆಗಿ ಆಗತ್ತೆ.